ಆನೇಕಲ್ ತಾಲೂಕು ಅಂತಂದ್ರೆ ರಾಗಿ ಕಣಜ ಅಂದ್ಬಿಟ್ಟೆ ಫೇಮಸ್. ಆನೇಕಲ್ಲು ಇವತ್ತು ರಾಗಿ ಕಣಜ ಹೋಗಿ ಲೇವೇಟ್ ಕಣಜ ಅಂತ ಆಗ್ತೈತೆ ಅಲ್ವಾ? ಹೌದಾ? ಇಲ್ಲ. ಯಾಕಂತಂದ್ರೆ ವ್ಯವಸಾಯ ಮನೆ ಮಕ್ಕಳ ಸಹಾಯ ಅಂತ ಒಂದು ಗಾದೆ ಮಾತು. ವ್ಯವಸಾಯ ಮನೆ ಮಕ್ಕಳ ಸಹಾಯ ಅಂತಂದ್ರೆ ಸಹಾಯ ಅನ್ನೋ ಪದದ ಅರ್ಥ ಏನಂತಂದ್ರೆ ನೀವೇ ಆಡ್ಭಾಷೆನಲ್ಲಿ ಹೇಳ್ಬೋದು, ಏನಪ್ಪ ಇವ್ನು ಹಿಂಗ್ ಸಾಯ್ತಾವ್ ಇವನು ಹಗಲು ರಾತ್ರಿ ಅಂದಿರ ಅಂತ. ಸಹಾಯ ಅಂತಂದ್ರೆ ಕಷ್ಟ ಬೀಳ್ಬೇಕು. ವ್ಯವಸಾಯಿಕ ಮನೆ ಮಕ್ಕಳೆಲ್ಲ ಕಷ್ಟ ಬಿದ್ರೆ ಅದು ವ್ಯವಸಾಯ ಮುಂದಕ್ಕೆ ಹೋಗ್ತದೆ. 4 ಜನ ನಾಳ್ ನಿಕ್ಕಿದ್ರೆ 2,000 ಅಲ್ಲೇ ಹೋಯ್ತು. ಹೌದಾ? ಆ 4 ಜನಕ್ಕೆ ಕೊಡೋ ಕೂಲಿನ ಮನೆ ಮಕ್ಕಳೆಲ್ಲ ಸೇರ್ ಮಾಡಿದವಾಗ ವ್ಯವಸಾಯ ಉಳಿತದೆ. ಇವತ್ತು ಕಾಲಕ್ರಮೇಣ ಇವತ್ತು ಇಂಪ್ರೂವೈಸೇಷನ್ ಅನ್ನೋದು ಬಂದ್ಬಿಟ್ಟು ಇವತ್ತು ವ್ಯವಸಾಯ ಮಾಡಕ್ ಆಗ್ತಾ ಇಲ್ಲ. ಹೌದು, ಒಪ್ಕೊಳ್ಳೋಣ. ಬಟ್ ಅನುಕೂಲ ಇದ್ದು ಜಮೀನಿದ್ರೆ ದಯವಿಟ್ಟು ವ್ಯವಸಾಯ ಮಾಡ್ರಿ. ಮುಂದೊಂದ್ ದಿನ ಬರ್ತದೆ, ಯಾರು ಜಮೀನ್ ಇಕ್ಕೊಂಡು ವ್ಯವಸಾಯ ಮಾಡ್ತಾನ ಅವನೇ ರಾಜ. ಆಲ್ರೆಡಿ ಹಾಕ್ಬೇಡ ಅದು ಬೇಕಿ. ಆಲ್ರೆಡಿ ಇವಾಗೇನೇನೆ ಜಮೀನ್ ಇದ್ದವನ್ಕೇನೇನೆ ಇವತ್ತು ಮರ್ಯಾದೆ. ಕೆಲವರೆಲ್ಲ ಹೇಳ್ಬೋದು, ಹಿಂದಿನ ಕಾಲದಲ್ಲಿ ಒಂದು ಕಾಲ ಇತ್ತು ಏನಂತಂದ್ರೆ ಮನೆ ಮುಂದೆ ಬರ್ತಾ ಇರಲಿಲ್ಲ ಅಂತ ಹೆಣ್ಣು ಕೊಡೋರು. ಮನೆ ಹಿಂದೆ ಇತ್ತು ನೋಡ್ಕೊಂಡು ರಾಗಿ ವಾಮೆ ಎಷ್ಟೈತೆ ಅಂತ ನೋಡ್ಕೊಂಡು ಬರ್ತಾ ಇದ್ರು. ಇವತ್ತು ಹಂಗಿಲ್ಲ. ಕಾರ್ಗಳು ಎಷ್ಟವೆ, ಬಿಲ್ಡಿಂಗ್ಗಳು ಎಷ್ಟೈತೆ ಅಂತ. ದಯವಿಟ್ಟು ರೈತರ ಮಕ್ಕಳಿಗೆ ಹೆಣ್ಣುಗಳು ಕೊಡ್ರಿ. ಇಲ್ಲಿ ರೈತರ ಮಕ್ಕಳೇ ಇದ್ದೀರಾ 90 ಭಾಗ. ಆಮೇಲೆ ಇವತ್ತು ಮಾರಿಯಮ್ಮನ ದೇವಸ್ಥಾನ ಏನು ಉದ್ಘಾಟನೆ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಬಹಳ ಸೊಗಸಾಗಿ ಮಾಡಿದ್ದೀರಾ. 45ನೇ ದಿನ ಆದ್ಮೇಲೆ ಕೂಡ ಒಂದ್ ದಿನ ಬರ್ತೀನಿ ನಾನು ಪೂಜೆಗೆ. ಆ ತಾಯಿ ಆಶೀರ್ವಾದ ನಮಗಿರ್ಲಿ. ನಿಮ್ಮೆಲ್ರಿಗೂ ಆ ಭಗವಂತನ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ. ಆಮೇಲೆ ಇಲ್ಲಿ ಮಾದೇವ ಸ್ವಾಮಿ ಅವರು, ಮಳವಳ್ಳಿ ಮಾದೇವ ಸ್ವಾಮಿ ಅವರು ಡಾಕ್ಟರೇಟ್ ಕೊಟ್ಟಿದ್ದಾರೆ ಅವ್ರಿಗೆ. ಇವ್ರ ಬಗ್ಗೆ ನಾನು 2 ಮಾತನಾಡಲೇಬೇಕು. ಇವತ್ತು ನಾನು ಇವ್ರ ಹಾಡುಗಳು ಇವ್ರ ಉಪಕಥೆಗಳು ಕೇಳ್ಕೊಂಡು ನಾನು ಬೆಳೆದಿರೋದು. ಯಾಕದ್ ಹೇಳ್ತೀನಿ ಅಂತಂದ್ರೆ, ಅರ್ಜುನ ಸನ್ಯಾಸಿ ಹಾಡು ಇಟ್ಟಾಯ್ತು ಗೊತ್ತಾ ನಿಮ್ಗೆ? ಸನ್ಯಾಸಿ ಆಗಬಹುದೇ ಅಂತ ಅದನ್ನ ಆಡಿರೋರು ಇವರೇನೇನೆ. ಅದು 28 ವರ್ಷದಿಂದ ಇವ್ರು ಆಡಿರೋದು. ಬಟ್ ಇವತ್ತು ಅದು ಪ್ರಖ್ಯಾತಿಗೆ ಬಂತು. ಯಾವತ್ತೇ ಆಗಲಿ ಕಲೆ ಅನ್ನೋದು ಯಾರನ್ನೂ ಬಿಡಲ್ಲ. ಯಾವತ್ತೇ ಆಗಲಿ ಕೈ ಹಿಡ್ದೇ ಹಿಡಿತೈತೆ. ಸರಸ್ವತಿನ ಹೋಲಿಸ್ಕೊಂಡು ಅವನ್ಕ ಲಕ್ಷ್ಮೀ ದೇವತೆ ಆರಾಮಾಗಿ ಬಂದು ಮನೆ ಸೇರ್ತಾಳೆ. ಆ ಕಾರಣಕ್ಕ ಸಂಪಾದನೆ ಮಾಡಕ ಒಂದೇ ಅಲ್ಲ ರೂಟು. ನಮ್ಮೂರಲ್ಲಿ ಪಿಟ್ಟೆತ್ತವನು, ಸ್ಯಾನಿಟರಿ ಪಿಟ್ಟೆತ್ತಾರಲ್ಲ, 2 ಲಕ್ಷ ಸಂಪಾದನೆ ಮಾಡ್ತಾನ ಅವನು. ಅದಕ್ಕೆ ನಿಮ್ ಮಕ್ಕಳಕ ಓದು 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 ಅಂತ ಯಾರು ಫೋರ್ಸ್ ಮಾಡಬೇಡ್ರಿ. ಓದಿರೋರು ಮಾತ್ರ ಬುದ್ಧಿವಂತರು, ಓದಿರೋ ಇರೋರು ದಡ್ರಲ್ಲ. ಎಜುಕೇಶನ್ ಇಸ್ ಎ ಇನ್ಫಾರ್ಮೇಶನ್, ಎಜುಕೇಶನ್ ಇಸ್ ನಾಟ್ ಎ ಲೈಫ್. ಅಂದ್ರೆ ತಿಳುವಳಿಕೆಗಾಗಿ ಓದ್ಬೇಕು. ಓದ್ಬೇಕಾಗನ್ಬಿಟ್ಟೇನೇನೆ ಜಮೀನುಗಳು ಮಾರಿ ಓದಿಸೋ ಅಗತ್ಯ ಇಲ್ಲ. ಇವತ್ತು 1 ಎಕರೆ ಜಮೀನ್ ಮಾಡಿ ಡಾಕ್ಟರ್ ಮಾಡಿಸ್ರೆ 1 ಎಕರೆ ಸಂಪಾದನೆ ಮಾಡ್ಬೇಕಂದ್ರೆ ಅವ್ನು ಸಾಯೋವರೆಗೂ ಆಗಲ್ಲ. ಎಲ್ಲ ಪೇಷಂಟ್ಗಳನ್ನ ಸಾಯಿಸಿ ಮಾಡ್ಬೇಕು ದುಡ್ಡು ಅಷ್ಟೇ. ಏನಾಗ್ಬಿಟ್ಟಿದೆ ಅಂದ್ರೆ ಕಾಂಪಿಟೇಷನ್ ಫೀಲ್ಡ್. ಇವತ್ತು ನಿಮ್ಮ ಆನೇಕಲ್ಲಿಂದ ಚಂದಾಪುರಕ್ಕೆ ಬರೋಷ್ಟರಲ್ಲಿ ಎಷ್ಟು ಕಾಲೇಜುಗಳವೆ, ಅಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಅವ್ರು ಮಾಡೋ ಅನಾಚಾರಗಳು ನೋಡಿದಿರ ತಾನೆ ನೀವೇನೆ? ಅವ್ರ ತಂದೆ ತಾಯಿಗಳು ಏನ್ ಹೇಳೋದು, ಏನೋ ಓದ್ಕೊಂಡವ್ರಪ್ಪ ನಮ್ಮ ಮಕ್ಕಳು ಅಂತ. ಇಲ್ಲ, ಅವ್ರು ಮಾಡೋದೇನು ನೋಡಿದಿರ ತಾನೆ ಕಣ್ಣಲ್ಲಿ ನೀವೇನೇನೆ. ದಯವಿಟ್ಟು ಮಕ್ಕಳನ್ನ ಎಜುಕೇಶನ್ ಅನ್ನೋದಕ್ಕನ್ನ ದೊಡ್ಡವ್ರ ಗೌರವ ಕೊಡೋದು ಹೆಂಗೆ, ನಮ್ ಸಂಸ್ಕಾರ ಏನು ಅದು ಕಲ್ಸ್ರಿ. ನಾಳೆ ದಿನ ನಿಮ್ಗೆ ಅನ್ನ ಹಾಕ್ತಾರೆ. ಆ ತರ ಮಾಡಿದ್ರೆ ಅವ್ರು ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತಂದ್ರೆ ಹೈ ಲೆವೆಲ್ಗೆ ಹೋಗ್ತಾರೆ. ತಂದೆ ತಾಯಿಗಳಿಗೆ ಅನ್ನ ಹಾಕೋದು, ಅಜ್ಜಿ ತಾತ ಅನ್ನೋದು ಗೌರವ ಇರಲ್ಲ. ದಯವಿಟ್ಟು ನಮ್ಮ ಸಂಸ್ಕೃತಿ ಏನಾದ್ರೂ ಉಳಿಬೇಕಂದ್ರೆ ಈ ತರ ಊರ ಹಬ್ಬಗಳು ಇದನ್ನೆಲ್ಲ ಮಾಡ್ಬೇಕಿದು. ಊರ್ಗೂ ಹಬ್ಬಗಳು ಮಾಡ್ಬೇಕು. ದೇವ್ರುಗಳು ನೆನೆಸ್ತಾ ಇರ್ಬೇಕು ನಾವು. ದೇವ್ರ ಕಾರ್ಯಗಳು ಮಾಡ್ತಾ ಇರೋದು ಬಹಳ ಅಂದ್ರೆ ಬಹಳ ಒಳ್ಳೇದು.